ದರ್ಶನ್ ಜೈಲಿಗೆ ಹೋದ ಮೇಲೆ ಪತ್ನಿ ವಿಜಯಲಕ್ಷ್ಮಿ ಫುಲ್ ಸೈಲೆಂಟ್ ಆಗಿದ್ದಾರೆ. ಎರಡೆರಡು ಕೇಸ್ ಸಂಬಂಧ ಕರೆ ಮಾಡಿದ್ರು ಕೂಡ ನೋ ರೆಸ್ಪಾನ್ಸ್. ಪೊಲೀಸರ ಕರೆಗಳನ್ನು ಆಕೆ ಸ್ವೀಕರಿಸ್ತಾ ಇಲ್ಲ. ಅಶ್ಲೀಲ ಸಂದೇಶ ಕೇಸ್ನಲ್ಲಿ 3 ನೋಟಿಸ್ಗೂ ಕೂಡ ಉತ್ತರ ಇಲ್ಲ. ಅಶ್ಲೀಲ ಸಂದೇಶ ಕಳಿಸಿದವರ ಮಾಹಿತಿನ ಪೊಲೀಸರು ಕೇಳಿದ್ದಾರೆ. 3 ನೋಟಿಸ್ ಕೊಟ್ಟರೂ ಕೂಡ ಉತ್ತರ ಕೊಡ್ತಾ ಇಲ್ಲ ವಿಜಯಲಕ್ಷ್ಮಿ. ಹೀಗಾಗಿ ಸಿ ರಿಪೋರ್ಟ್ ಹಾಕೋದಕ್ಕೆ ಪೊಲೀಸರು ಚಿಂತನೆ ನಡೆಸಿದ್ದಾರೆ. ಮನೆಯಲ್ಲಿ ಕಳ್ಳತನದ ಪ್ರಕರಣದಲ್ಲೂ ವಿಜಯಲಕ್ಷ್ಮಿ ಸೈಲೆಂಟ್ ಆಗಿದ್ದಾರೆ. ಪೊಲೀಸರ ಪ್ರಶ್ನೆಗೆ ಉತ್ತರ ನೀಡ್ತಾ ಇಲ್ಲ ವಿಜಯಲಕ್ಷ್ಮಿ. ಕಳ್ಳತನ ಆಗಿದೆ ಅಂತಷ್ಟೇ ಹೇಳಿ ವಿಜಯಲಕ್ಷ್ಮಿ ಸೈಲೆಂಟ್ ಆಗಿದ್ದಾರೆ. ಮೈಸೂರಲ್ಲೇ ಹೆಚ್ಚು ಕಾಲ ಕಳೀತಾ ಇದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಸೆರೆವಾಸದಿಂದಾಗಿ ವಿಜಯಲಕ್ಷ್ಮಿ ಫುಲ್ ಸೈಲೆಂಟ್ ಆಗಿದ್ದಾರೆ. ಒಂದು ಅಶ್ಲೀಲ ಮೆಸೇಜ್ಗಳು, ಸಂದೇಶಗಳು, ಕಮೆಂಟ್ಗಳ ವಿಷಯವಾಗಿ ಕಂಪ್ಲೇಂಟ್ ಕೊಟ್ಟಿದ್ರು. ಆದರೆ ಅದರ ಬಗ್ಗೆ ಯಾರು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೇಳಿ 3 ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ವಿಜಯಲಕ್ಷ್ಮಿಯಿಂದ ಯಾವುದೇ ಉತ್ತರ ಬಂದಿಲ್ಲ. ಅವರ ಮನೆಯಲ್ಲೇ ಕಳ್ಳತನ ಆಗಿತ್ತು, ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹೊರತು ಅದರ ಬಗ್ಗೆ ಪೊಲೀಸರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿದ್ರು ಫೋನ್ ಸ್ವೀಕರಿಸ್ತಾ ಇಲ್ಲ. ಯಾವುದರ ಬಗ್ಗೆಯೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ವಿಜಯಲಕ್ಷ್ಮಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.